ಸಮೀರ್ ಮಟ್ಟಣ್ಣನವರ್ ತಿಮಾರೋಡ್ ವಿರುದ್ಧ ತನಿಖೆಯಾಗಲಿ. ಧರ್ಮಸ್ಥಳ ವಿರುದ್ಧ ಆರೋಪ ಮಾಡ್ತಿರುವವರ ಬಗ್ಗೆ ತನಿಖೆ ಆಗಬೇಕು. ಎಲ್ಲೆಲ್ಲೂ ಈಗ ಧರ್ಮಸ್ಥಳ ಫೈಲ್ಸ್ ಪ್ರಕರಣದ ಮಾತು ಹರಿದಾಡ್ತಾ ಇದೆ, ಸುದ್ದಿಗಳು ಹರಿದಾಡ್ತಾ ಇದೆ. ಫ್ರೀಡಂ ಟಿವಿಯಲ್ಲೂ ಕೂಡ ಈ ವಿಚಾರವಾಗಿ ಸಾಕಷ್ಟು ನ್ಯೂಸ್ಗಳನ್ನ ಮಾಡಿದ್ದೇವೆ. ಈಗ ಇನ್ನೊಂದು ನ್ಯೂಸ್, ಸಮೀರ್ ಮಟ್ಟಣ್ಣನವರ್ ತಿಮಾರೋಡಿ ವಿರುದ್ಧ ತನಿಖೆ ಆಗಲಿ. ಧರ್ಮಸ್ಥಳ ವಿರುದ್ಧ ಆರೋಪ ಮಾಡ್ತಿರುವವರ ಬಗ್ಗೆ ತನಿಖೆ ಆಗಬೇಕು. ದಕ್ಷಿಣ ಕನ್ನಡ ಎಸ್ಪಿಗೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಪತ್ರವನ್ನು ಬರೆದಿದ್ದಾರೆ. ಸಮಾಧಿ ರಹಸ್ಯದ ಬಗ್ಗೆ ಅನಾಮಿಕರಿಂದ ದೂರು ಹೋಗಿದೆ. ಈ ಬಗ್ಗೆ ಧೂತ ಸಮೀರ್ ಮಟ್ಟಣ್ಣನವರ್ ತಿಮಾರೋಡಿ ಅಂತಲೂ ಕೂಡ ಈ ವ್ಯಕ್ತಿಗಳಿಂದ ಸಮಾಜದ ಶಾಂತಿ ಹಾಳಾಗ್ತಾ ಇದೆ. ತನಿಖೆಯನ್ನ ನಡೆಸಿ ಈ ಪ್ರಕರಣದ ಬಗ್ಗೆ ಆದಷ್ಟು ಬೇಗ ತನಿಖೆಯನ್ನ ನಡೆಸಿ ಸತ್ಯಾಸತ್ಯತೆಗಳು ಬಹಿರಂಗವನ್ನ ಮಾಡಿ. ದಕ್ಷಿಣ ಕನ್ನಡದ ಎಸ್ಪಿಗೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಪತ್ರವನ್ನ ಬರೆದಿದ್ದಾರೆ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣಕ್ಕೆ ಅಥವಾ ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಮೊದಲೇ ಹೇಳ್ತಾ ಇದ್ದೆ ಆಗ್ತಾ ಇದೆ ಅಂತ ಹೇಳಿ ಇನ್ನೊಂದು ಬೆಳವಣಿಗೆಗಳು ಕೂಡ ಆಗಿತ್ತು. ಸಮೀರ್ ಮಟ್ಟಣ್ಣನವರ್ ತಿಮಾರೋಡಿ ವಿರುದ್ಧ ತನಿಖೆ ಆಗಬೇಕು ಎನ್ನುವಂತಹ ಮಾತನ್ನ ಸ್ನೇಹಮಯಿ ಕೃಷ್ಣ ಅವರು ಎತ್ತಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಆರೋಪವನ್ನ ಮಾಡ್ತಾ ಇರುವವರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಪತ್ರವನ್ನ ಬರೆದಿರುವಂತದ್ದು. ದಕ್ಷಿಣ ಕನ್ನಡದ ಎಸ್ಪಿಗೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಲೆಟರ್ ಅನ್ನ ಬರೆದಿರುವಂತದ್ದು. ಇಲ್ಲಿ ಒಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತೆ, ಏನು ಅಂತಂದ್ರೆ, ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಸಾರ್ವಜನಿಕವಾಗಿ ಯಾರ ಬಗ್ಗೆಯೂ ಕೂಡ ತಪ್ಪು ಅಂತ ಹೇಳಬಾರ್ದಾ? ಸಾಕ್ಷಿಯನ್ನ ಇಟ್ಕೊಂಡು ಮಾತ್ರ ಮಾತಾಡಬೇಕಾ ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಒಂದು ಗೊತ್ತಿರಲಿ ವೀಕ್ಷಕರೇ, ಮಾಜಿ ಪೌರ ಕಾರ್ಮಿಕ ಯಾವಾಗ ಬಂದು ತಗಲಾಕೊಳ್ತಾನೋ ಅಥವಾ ಯಾವಾಗ ಬಂದು ದೂರು ಕೊಡ್ತಾರೋ ಆಗ ಊಹಾಪೋಹಗಳು ಜಾಸ್ತಿ ಆಗುತ್ತೆ. ಮನೇಲಿ ಒಬ್ಬೊಬ್ರು ಮಾತನಾಡ್ಲಿಕ್ಕೆ ಶುರು ಮಾಡ್ತಾರೆ ಧರ್ಮಸ್ಥಳ ಫೈಲ್ಸ್ ವಿಚಾರಕ್ಕಾಗಿ. ಈಗ ಸ್ನೇಹಮಯಿ ಕೃಷ್ಣ ಅವರು ಸಮೀರ್ ಮಟ್ಟಣ್ಣನವರ್ ತಿಮಾರೋಡಿಯ ವಿರುದ್ಧವಾಗಿ ತನಿಖೆ ಆಗಬೇಕು ಅಂತ ಹೇಳಿ ಪತ್ರವನ್ನ ಬರೀತಾರೆ. ಈಗ ಇಟ್ ಪ್ರೆಸೆಂಟು ಜನಸಾಮಾನ್ಯರು ಭಯ ಬೀಳೋದಿಲ್ವಾ? ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಾಕ್ಷಿಗಳು ಬೇರೆಯವ್ರ ಹತ್ರ ಇರಬಹುದು. ಅದನ್ನ SITಗೋ ಅಥವಾ ಅಲ್ಲೇ ಇರುವಂತಹ ಪೊಲೀಸ್ ಸ್ಟೇಷನ್ಗೋ ಕೊಡುವಂತಹ ವಿಚಾರವನ್ನು ಅವರು ಮಾಡಿರಬಹುದು. ಈಗ ಕೊಟ್ಟಿರುವಂತಹ ಅವರ ಮೇಲೂ ಕೂಡ ತನಿಖೆ ಆಗಲಿ ಎನ್ನುವಂತಹ ಮಾತು ಸಾಮಾಜಿಕವಾಗಿ ಭಯಪಡಿಸುವಂಥದ್ದಾ ಎನ್ನುವಂತಹ ಪ್ರಶ್ನೆ ಈಗ ಸರ್ವೇ ಸಾಮಾನ್ಯವಾಗಿ ಮೂಡ್ತಾ ಇರುವಂಥದ್ದು. ಏನೇ ಇರಲಿ, ಅದು ಸಾರ್ವಜನಿಕರ ಚರ್ಚೆ. ಇರೋ ನ್ಯೂಸ್ ಏನು ಅಂತಂದ್ರೆ, ಸಮಾಧಿ ರಹಸ್ಯದ ಬಗ್ಗೆ ಅನಾಮಿಕರಿಂದ ದೂರ ಆಗಿದೆ. ಈ ಬಗ್ಗೆ ಧೂತ ಸಮೀರ್ ಮಟ್ಟಣ್ಣನವರ್ ತಿಮಾರೋಡಿ ಅಂತ ಆರೋಪ ಕೇಳಿ ಬರ್ತಾ ಇದೆ. ಈ ವ್ಯಕ್ತಿಗಳಿಂದ ಸಮಾಜ ಶಾಂತಿ ಹಾಳಾಗ್ತಾ ಇದೆ, ತನಿಖೆ ಆಗಬೇಕು. ಈ ಪ್ರಕರಣದ ಬಗ್ಗೆ ಸಾಕಷ್ಟು ಬೇಗ ತನಿಖೆಯನ್ನ ನಡೆಸಿ ಸತ್ಯಾಸತ್ಯತೆಯನ್ನ ಬಹಿರಂಗ ಮಾಡಿ. ಅಂದ್ರೆ ಸಾರ್ವಜನಿಕವಾಗಿ ಧರ್ಮಸ್ಥಳ ಫೈಲ್ಸ್ ವಿಚಾರವಾಗಿ ಯಾರೇ ಮಾತನಾಡಿದ್ರು ಅವ್ರ ವಿರುದ್ಧ ತನಿಖೆ ಆಗ್ಲಿ ಅಂತ ಹಾಕ್ತಾರಾ ಸ್ನೇಹಮಯಿ ಕೃಷ್ಣ ಅವರು ಅನ್ನುವಂತ ಪ್ರಶ್ನೆ ಈಗ ಮೂಡಿದೆ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.